ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಹೇಳ್ ಕಳಿಸ್ತಲ್ಲ, ಅದೇನು ಅಂತ ಹೇಳ್ಕಂದ. ಅಯ್ಯೋ ಅದೇನು ಹೇಳೋದು ಮಹೇಶ, ನಿನ್ಗಾಯ್ತಿರೋ ಅನ್ಯಾಯವಾಗಿ ಕಣ್ಣಾರ ಕಂಡು ನೋಡಕ್ಕಾಯ್ತಿಲ್ಲ. ಇದನ್ನೆಲ್ಲ ನಾನೇ ನಿಮ್ಮ ಮಟ್ಟಿತಾಗ ಬಂದು ಸರಿ ಮಾಡವ ಅನ್ಕೊಂಡ್ರೆ ಈ ಹೊಲ್ಕ ನನ್ನ ಮಗ ಗೋಪಾಲ ಅಣ್ಣ ತಮ್ಮದಿರ ಮಧ್ಯೆ ತಂದಿಕ್ತಾವನೆ ಅಂತಾರೆ ಅಂತವ ಸುಮ್ನಿವ್ನಿ. ಆದ್ರೂ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ಸದಕ್ಕಲ್ಲ ಅಂತಮ್ಮ. ಯಾಕೆ ಗೋಪಾಲ ಹಿಂಗ್ ಮಾತಾಡ್ತಿದ್ಯಾ? ಅದೇನಾಯ್ತು ಅನ್ನೋದನ್ನ ಒಸಿ ಬಿಡ್ಸೇಳು. ಲೋ ಮಹೇಶ, ನಿಂಗೆ ಅನ್ಯಾಯ ಆಗ್ಬಾರ್ದು ಅಂತವ ಲಗ್ನದ ದಿನಾನೇ ಬಂದು ನಿಂತವ ಎಲ್ಲಾನು ಹೇಳ್ದೆ. ಆದ್ರೆ ನೀನ್ ಏನ್ ಮಾಡ್ದೆ? ಏನೂ ಮಾಡ್ಲಿಲ್ಲ. ಆದ್ರೆ ನಿಮ್ಮ ರಂಗೇಗೌಡ ಅದನ್ನೇ ಬಳಸ್ಕೊಂಡು ಏನ್ ಮಾಡ್ದ? ಸರಿಯಾಗೆ ಮಾಡ್ದ. ಲಗ್ನದ ಮಂಟಪದಿಂದವ ನಿನ್ನ ಕಿಡ್ನಾಪ್ ಮಾಡಿಸಿ ಕೂಡಾಕಿ ಅದೇ ಮಂಟಪದಾಗೆ ಅದೇ ಮುಹೂರ್ತದಾಗೆ ಅದೇ ಹುಡುಗಿನೇ ಲಗ್ನ ಆಗಿ ಸುಮ್ಕಾದ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಕಿದ್ ಬಿಡ್ಬೇಕಾ? ನೀನೇ ಹೇಳು. ಏ ಹಂಗಲ್ಲ ಏನಿಲ್ಲ ಗೋಪಾಲ, ನೀ ತಪ್ಪು ತಿಳ್ಕೊಂಡಿದ್ಯಾ ಆಟೆಯ. ಲೇ ತಪ್ಪು ನೀ ತಿಳ್ಕೊಂಡಿದ್ಯಾ ಕಳ್ಳ. ನಿಮ್ಮ ಅಣ್ಣಯ್ಯ ಎಂತವನು ಅಂತ ನನಗೆ ಸಂದಾಗೆ ಗೊತ್ತದೆ. ಹಂಗ ಅವನು 2 ತಲೆ ಆವಾಡ್ದಂಗೆ ಆಡತ್ಕೆಯ ಊರ್ನಾಗಿರೋ ಜನಗಳು ಅವನ್ನ ದ್ಯಾವ್ರು ಅನ್ಕೊಂಡಿರೋದು. ನೋಡ್ಲಾ, ನಿನ್ನ ಮನ್ಸ್ನಾಗೆ ರಂಗೇಗೌಡ ನಿಮ್ಮ ಅವ್ವಂಗೆ ಸೌತಿ ಮಗ ಅನ್ನೋದು ಇಲ್ದೇ ಇರ್ಬೋದು. ಆದ್ರೆ ಅವನ ಮನ್ಸಾಗೆ ಆ ಭೇದ ಭಾವ ಶಾನೆ ತುಂಬಿ ತುಳುಕ್ತಾ ಇದೆ. ಅವನ್ ಪ್ರೀತಿ ಮಾಡಿರೋ ಹುಡುಗಿನ ಪಡ್ಕಬೇಕು ಅಂತಾನೆಯ ಅವನೆಯ ಈ ಕೆಲಸ ಮಾಡಿರೋದು. ಇಲ್ಲ ಗೋಪಾಲ, ನಂಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ನೋಡು. ಅವ್ ನಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಬಂದಿರೋರು ಯಾರು ನಮ್ಮ ಅಣ್ಣನ ತರ ಇರ್ಲಿಲ್ಲ. ಲೇ ದಡ್ಡ, ಬಂದವನು ರಂಗೇಗೌಡ ಅಲ್ಲ ಅಂತವ ನಂಗೂ ಸಂದಾಗೆ ಗೊತ್ತುಕಲ್ಲ. ಹಂಗೇನಾರ ಅವನೇ ಬಂದಿದ್ರೆ ಕೆಲಸ ಎಲ್ಲ ಕೆಟ್ಟೋಯ್ತದೆ ಅಂತ ಯಾವನ್ನೋ ಕಳ್ಸವ್ನೆ. ಅಲ್ಲ ಕಲ್ಲ ಮಹೇಶ, ಈ ಹಳ್ಳಿನಾಗೆ ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಒಂದು ಉಳ್ಕಡ್ಡಿನೂ ಅಳ್ಳಾಡಕ್ಕಿಲ್ಲ. ಅಂತದ್ರಾಗೆ ಯಾವನೋ ಎಲ್ಲಿಂದನೋ ಬಂದು ನಿನ್ನ ಕಿಡ್ನಾಪ್ ಮಾಡಿ ಹೊತ್ಕೊಂಡು ಹೋಗಿ ಬಚ್ಚಿಟ್ಟಿದ್ದ ಅಂದ್ರೆ ನೀನು ನಂಬಿಯಾ? ನೋಡೋ, ಈ ಸುತ್ತಳ್ಳಿನಾಗೆ ನಿಮ್ಮ ಅಣ್ಣನ್ ಕಂಡ್ರೆ ಜನಗಳೆಲ್ಲ ಎದುರ್ತಾರೆ. ಹಂಗಿರೋನಾಗ ಯಾವಂತಾನೆ ಅಂತ ಧೈರ್ಯ ಮಾಡ ನೀನೇ ಹೇಳು. ನೋಡ್ಲಾ ಮಹೇಶ, ಇದೆಲ್ಲ ನಿಮ್ಮ ಅಣ್ಣ ರಂಗೇಗೌಡನ್ ಕುಮ್ಮಕ್ಕೆ ಹಾಕೊಂಡ್ಬಿಡು. ಲೋ ಅಂಟಮ್ಮ, ಅಲ್ಲಕಲ್ಲ, ಈ ವಿಚಾರದಾಗೆ ನಾನು ಸುಳ್ಳು ಹೇಳಿದ್ರೆ ಅದರಿಂದ ನನ್ಗೆ ಏನಪ್ಪ ಲಾಭ ಐತೆ? ನೀನೇ ಹೊಸ ವಿಚಾರ ಮಾಡಿ ನೋಡು. ಅವ್ರು ನನ್ನ ತುಂಬಾ ಇಷ್ಟಪಡ್ತಾರೆ ನೋಡು. ಅವರು ಫಸ್ಟ್ ಟೈಮ್ ಮನೆಗೆ ಬಂದಾಗ್ಲೂ ನನ್ನ ಹತ್ರ ತುಂಬಾ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನ ಪಟ್ರು. ನನಗೆ ರಾತ್ರಿ ಹಸುವು ಅಂದಾಗ ಅವರೇ ಅಡುಗೆ ಮಾಡಿ ತಿನ್ಸಿದ್ರು. ಅದನ್ನೆಲ್ಲ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಮಾಡಿರ್ತಾರೆ. ನೀನ್ ಹೇಳದ್ಮೇಲೆ ಇವಾಗ ನನಗೆಲ್ಲ ಅರ್ಥ ಆಯ್ತೈತೆ ಗೋಪಾಲ. ಹೌದು, ಏಟಕ್ಕಲ್ಲ ಕಾರಣ ರಂಗೇಗೌಡನೇ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನೋಡ್ ಮಹೇಶ, ಮೊದ್ಲಿಂದನೂ ನಿಮ್ಮ ಮೌನಿಂದ ನಿನಗೆ ಸಿಗ್ಬೇಕಾದ ಪ್ರೀತಿನ ನಿನ್ನಿಂದ ಕಿತ್ಕೊಂಡ. ನೀನು ಈ ಹಳ್ಳಿನಾಗೆ ಇದ್ರೆ ಅವನ್ಗೆ ಯಾರು ಮರ್ಯಾದೆ ಕೊಡಕ್ಕಿಲ್ಲ ಅಂತವ ನಿನ್ನ ಓದ ನೆಪ್ತಾಗೆ ದೂರ ಇಟ್ಟ. ಈ ಹಳ್ಳಿನಾಗೆ ನಿನಗೆ ಸಿಗ್ಬೇಕಾಗಿದ್ ಮರ್ಯಾದೆ ಕಿತ್ಕೊಂಡ. ಜನ ಎಲ್ಲೋದ್ರು ಮಹೇಶ ಅಂತ ಗುರ್ತಿಸ್ದೆ ರಂಗೇಗೌಡನ್ ತಮ್ಮ ಅಂತ ಗುರ್ಸಂಗ್ ಮಾಡ್ದ. ಈಗ ನೋಡಿದ್ರೆ ನೀನ್ ಲಗ್ನ ಆಗ್ಬೇಕಾಗಿದ್ದ ಹುಡುಗಿ ಐಶ್ವರ್ಯನ ನಿನ್ನಿಂದ ಕಿತ್ಕೊಂಡು ಈಗ್ಲೂ ಅನ್ಯಾಯ ಮಾಡ್ದ. ಒಟ್ನಾಗೆ ನಿನ್ ಕೈಗೆ ಚಿಪ್ ಕೊಡ್ತಾನೆ, ಕೊನೆಗೆ ನಿನ್ಗೆ ಅದೇ ಗತಿ. ಇಲ್ಲ, ನಾನು ಅವನ್ನ ನೆಮ್ಮದಿ ಆಗಿರೋದಕ್ಕೆ ಬಿಡೋದಿಲ್ಲ. ಅವನು ನನಗೆ ಮಾಡಿರೋ ಅನ್ಯಾಯಕ್ಕೆ
ಅವನ ಮೇಲೆ ನಾನು ಸೆಟ್ ತೀರ್ಸ್ಕೊತೀನಿ. ಮಹೇಶ ನಾನು ನಿಂತ್ಕೊಳ್ಳಲ್ಲ ಅಗಳ ಮಹೇಶಮ್ಮ ತೀರ್ಸ್ಕೊಂತೀನಿ. ಹೋಗು 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 ಹೋಯ್ತಾನೇ ಇರು. ನನ್ನ ಮಗಂದು ಕಪ್ನ ಕಾದಾಗ್ಲೇ ಬಡಿಬೇಕು. ರಂಗೇಗೌಡ ಬೆಂಕಿ ಹಚ್ಚಿವ್ನಿ, ಅದ್ ಹೆಂಗ್ ತಪ್ಪಿಸ್ಕೊತೀಯೋ ತಪ್ಪಿಸ್ಕೋ. ಸಬ್ಬಾಸ್ ಕಲ ಮಗ ಸಬ್ಬಾಸ್. ಆ ರಂಗೇಗೌಡನ ಯುದ್ಧ ಮಾಡಿ ಗೆಲ್ಲಕ್ಕಾಗದೆ ಇದ್ರು ಕುತಂತ್ರ ಮಾಡಿ ಗೆಲ್ತಾ ಇದೆಯಲ್ಲ, ಈ ಬುದ್ಧಿಗೆ ನಂಗೆ ಬೋ ಸಂತೋಷ ಆಯ್ತು ಕಲ. ನೀನೇನು ಯೋಚನೆ ಮಾಡ್ಬೇಡ, ಇನ್ಮೇಲೆ ನೀನೇನೇನು ಅಂದ್ಕೊಂಡಿದೀಯೋ ಎಲ್ಲ ಹಂಗೆ ಆತದೆ. ಆಗ್ಲಿಲ್ಲ ಅಂದ್ರೆ ನಾನು ಹಚ್ಚಿರೋ ಬೆಂಕಿಗೆ ಅರ್ಥನೇ ಇರಲ್ಲ. ಮಹೇಶನು ರಂಗೇಗೌಡನು ಕಚ್ಚಾಡ್ಕೊಂಡು ಸಾಯ್ಬೇಕು. ರೊಟ್ಟಿ ಮನ್ಸು ಎರಡು ಓಡಾಡ್ಬೇಕು. ಹಂಗಾಗಂಗೇನಾದ್ರು ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಮಗಂದು ನಾನು ನಿನ್ನ ಮಗ ಗೋಪಾಲನೇ ಅಲ್ಲ. ಆದಷ್ಟು ಪೂರ್ಣ ಆಗ್ತದೆ ಬಿಡ್ಲಾ.